ಈ ಹಿರಿಯರನ್ನ ಮನೆಯಲ್ಲಿ ಕೂಡಿಸ್ಕೊಂಡು ಹಿಂದೆ ಹೇಳ್ತಾ ಇದ್ರು, ಕೆಮ್ಮೋದಕ್ಕೋಸ್ಕರ ನಾವು ಒಂದು ಹೆಜ್ಜೆ ಇದ್ರೆ ಕಾಲದ ಕಾಟ ಇರಲ್ಲ ಅಂತ. ಇವು ನಾಣ್ಣುಡಿಗಳಾಗಿರ್ಬೋದು, ಆದರೆ ಹಿರಿಯರಿದ್ದಲ್ಲಿ ನಿಜವಾಗಿ ಸುಖ, ಸಮೃದ್ಧಿ, ನೆಮ್ಮದಿ ಎಲ್ಲ ಇರುತ್ತೆ. ಒಂದು ಮನೆಯಲ್ಲಿ ಒಂದು ಮಗು ಹುಟ್ಟಿದ್ರೆ ಆ ಮಗು ಒಂದು 15-16 ವರ್ಷ ಆಗೋವರೆಗೂ ದೊಡ್ಡ ಮನೆಗಳಲ್ಲಿ ಅದು ಹಾಗೇ ಬೆಳ್ಕೊಂಡು ಹೋಗ್ತಾ ಇತ್ತು. ಚಿಕ್ಕಮ್ಮನೋ, ಅಜ್ಜಿನೋ, ಮುತ್ತಜ್ಜಿನೋ ಯಾರೋ ನೋಡ್ಕೊಳ್ತಾ ಇದ್ರು. ಇವತ್ತು ಒಂದು ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋದ್ರೆ ಬರೋದೇನಾದ್ರು ಒಂದು ಅರ್ಧ ಗಂಟೆ ತಡ ಆದ್ರೆ ಆ ಮಗು ನಿಜವಾಗ್ಲೂ ಅನಾಥವಾಗಿ ಹೋಗ್ಬಿಡುತ್ತೆ. ಇವತ್ತೆಲ್ಲವೂ ಕೃತಕ. ಯಾರಲ್ಲೂ ಮನಸ್ಸಿನ ನಿಮಗೆ ನಿಜವಾಗಿ ಕೈ ಮುಗಿದು ನಮಸ್ಕಾರ ಅಂತ ಅನ್ನೋರೇ ಇಲ್ಲ. ಎಲ್ಲರಿಗೂ ದಿಢೀರಂತ ಬೇಗ ಬೇಗ ಆಗ್ಬೇಕಲ್ಲ, ಅವರಿಗೆ ಅದೇ ರೀತಿ ಸಾವು ಕೂಡ ಬೇಗ ಬರಬೇಕು ಅಂತ. ಹಿಂಗೆ ನಮ್ಮ ಜೀವನ ಅತ್ಯಂತ ದುರ್ಬರ ದಿನಗಳಲ್ಲಿ ಸಾಗ್ತಾ ಇದ್ದಾವೆ. ಇಂಥ ಹಿರಿಯರನ್ನ ನಮ್ಮ ಜೀವನಕ್ಕೆ ಬೆಳಕನ್ನು ನೀಡಿರ್ತಕ್ಕಂಥ, ನಮಗೆ ಬೋಧನೆಯನ್ನ ಮಾಡಿ ನಮ್ಮನ್ನು ಒಳ್ಳೆಯವರನ್ನ ಮಾಡಿರ್ತಕ್ಕಂಥ ಇಂಥ ಹಿರಿಯರ ಅನೇಕರನ್ನ ಇಲ್ಲಿ ಗೌರವಿಸ್ತಕ್ಕಂಥ ಕೆಲಸ ಮಾಡಿರುವ ಶ್ರೀನಿವಾಸ್ ಅವರಿಗೆ ನಾನು ಮೊದಲ ಬಾರಿಗೆ ಅಭಿನಂದನೆ ಹೇಳ್ತಾ ಇದ್ದೇನೆ. ಇಂಥ ಕೆಲಸಗಳು ರಸ್ತೆಗೊಂದು, ಹಳ್ಳಿಗೊಂದು, ಊರಿಗೊಂದು, ತಾಲೂಕಿಗೊಂದು ಆದರೆ ಅಲ್ಲಿ